ವೆಲ್ಕಮ್ ಬ್ಯಾಕ್. ಕುಂದಾನಗರಿಯಲ್ಲೂ ಚಡ್ಡಿ ಗ್ಯಾಂಗ್ ಹಾವಳಿ ದಾಳಿಯನ್ನು ಮಾಡ್ತಾ ಇದೆ. ಇನ್ನು ಜ್ಯುವೆಲ್ಲರಿ ಶಾಪ್ಗೆ ಕಣ್ಣು ಹಾಕಿದಂತಹ ಲಕ್ಷಾಂತರ ಮೌಲ್ಯದ ಒಡವೆ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಕದಿಮರ ಕೈಚಳಕ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಗಾದ್ರೆ ಚಡ್ಡಿಯ ಗ್ಯಾಂಗ್ನ ಅವನು ದೃಶ್ಯ ಹೇಗಿತ್ತು? ಸ್ಟೋರಿ ನೋಡಿ. ಬೆಳಗಾವಿಯಲ್ಲೂ ಚಡ್ಡಿ ಗ್ಯಾಂಗ್ ಆಕ್ಟಿವ್. ಚಿನ್ನದಂಗಡಿಗೆ ಕನ್ನ, ಆಭರಣ ದೋಚಿ ಎಸ್ಕೇಪ್. ದಿನಾಂಕ 22 ಡಿಸೆಂಬರ್ 2025. ಸಮಯ ಮಧ್ಯರಾತ್ರಿ 3:22. ಮುಖಕ್ಕೆ ಮಾಸ್ಕ್ ಧರಿಸಿದ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಡುತ್ತೆ. ಆ ಕಡೆ ಈ ಕಡೆ ನೋಡಿ ಶಟರ್ ಬೀಗ ಒಡೆಯೋಕೆ ಮುಂದಾಗ್ತಾರೆ. ಮತ್ತೊಬ್ಬ ಸಿಸಿಟಿವಿಯನ್ನೇ ಉಡೇಸ್ ಮಾಡ್ತಾನೆ. ಆಭರಣದ ಅಂಗಡಿ ಬಾಗಿಲು ಮುರಿದು ಒಳ ನುಗ್ಗಿದವರು ಕೈಗೆ ಸಿಕ್ಕ ಒಡವೆಗಳನ್ನ ದೋಚಿ ಪರಾರಿಯಾಗ್ತಾರೆ. ಎಸ್, ಈ ಚಡ್ಡಿ ಗ್ಯಾಂಗ್ ಕರಾಮತ್ತು ತೋರಿಸಿದ್ದು ಬೆಳಗಾವಿಯಲ್ಲಿ. 8 ಜನರ ಚಡ್ಡಿ ಗ್ಯಾಂಗ್ ಸವದತ್ತಿಯ ಕಾಳಿಕಾ ಜ್ಯುವೆಲ್ಲರ್ಸ್ ನುಗ್ಗಿ ಆಭರಣಗಳನ್ನ ದೋಚಿದ್ದಾರೆ. ಸುರೇಶ್ ಬಡಿಗೇರ್ ಅನ್ನೋರ್ಗೆ ಸೇರಿದ ಬಳಿಗೆಯಲ್ಲಿ 12 ಲಕ್ಷ ಮೌಲ್ಯದ ಆಭರಣ ಎಗರಿಸಿ ಪರಾರಿಯಾಗಿದ್ದಾರೆ. ಚಡ್ಡಿ ಗ್ಯಾಂಗ್ ಆಭರಣ ಕದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ಕುಂದಾನಗರಿಯಲ್ಲೂ ಚಡ್ಡಿ ಗ್ಯಾಂಗ್ ಹಾವಳಿ ದಾಳಿಯನ್ನು ಮಾಡ್ತಾ ಇದೆ. ಇನ್ನು ಜ್ಯುವೆಲ್ಲರಿ ಶಾಪ್ಗೆ ಕಣ್ಣು ಹಾಕಿದಂತಹ ಲಕ್ಷಾಂತರ ಮೌಲ್ಯದ ಒಡವೆ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಕದಿಮರ ಕೈಚಳಕ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಗಾದ್ರೆ ಚಡ್ಡಿಯ ಗ್ಯಾಂಗ್ನ ಅವನು ದೃಶ್ಯ ಹೇಗಿತ್ತು? ಸ್ಟೋರಿ ನೋಡಿ. ಬೆಳಗಾವಿಯಲ್ಲೂ ಚಡ್ಡಿ ಗ್ಯಾಂಗ್ ಆಕ್ಟಿವ್. ಚಿನ್ನದಂಗಡಿಗೆ ಕನ್ನ, ಆಭರಣ ದೋಚಿ ಎಸ್ಕೇಪ್. ದಿನಾಂಕ 22 ಡಿಸೆಂಬರ್ 2025. ಸಮಯ ಮಧ್ಯರಾತ್ರಿ 3:22. ಮುಖಕ್ಕೆ ಮಾಸ್ಕ್ ಧರಿಸಿದ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಡುತ್ತೆ. ಆ ಕಡೆ ಈ ಕಡೆ ನೋಡಿ ಶಟರ್ ಬೀಗ ಒಡೆಯೋಕೆ ಮುಂದಾಗ್ತಾರೆ. ಮತ್ತೊಬ್ಬ ಸಿಸಿಟಿವಿಯನ್ನೇ ಉಡೇಸ್ ಮಾಡ್ತಾನೆ. ಆಭರಣದ ಅಂಗಡಿ ಬಾಗಿಲು ಮುರಿದು ಒಳ ನುಗ್ಗಿದವರು ಕೈಗೆ ಸಿಕ್ಕ ಒಡವೆಗಳನ್ನ ದೋಚಿ ಪರಾರಿಯಾಗ್ತಾರೆ. ಎಸ್, ಈ ಚಡ್ಡಿ ಗ್ಯಾಂಗ್ ಕರಾಮತ್ತು ತೋರಿಸಿದ್ದು ಬೆಳಗಾವಿಯಲ್ಲಿ. 8 ಜನರ ಚಡ್ಡಿ ಗ್ಯಾಂಗ್ ಸವದತ್ತಿಯ ಕಾಳಿಕಾ ಜ್ಯುವೆಲ್ಲರ್ಸ್ ನುಗ್ಗಿ ಆಭರಣಗಳನ್ನ ದೋಚಿದ್ದಾರೆ. ಸುರೇಶ್ ಬಡಿಗೇರ್ ಅನ್ನೋರ್ಗೆ ಸೇರಿದ ಬಳಿಗೆಯಲ್ಲಿ 12 ಲಕ್ಷ ಮೌಲ್ಯದ ಆಭರಣ ಎಗರಿಸಿ ಪರಾರಿಯಾಗಿದ್ದಾರೆ. ಚಡ್ಡಿ ಗ್ಯಾಂಗ್ ಆಭರಣ ಕದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ಕುಂದಾನಗರಿಯಲ್ಲೂ ಚಡ್ಡಿ ಗ್ಯಾಂಗ್ ಹಾವಳಿ ದಾಳಿಯನ್ನು ಮಾಡ್ತಾ ಇದೆ. ಇನ್ನು ಜ್ಯುವೆಲ್ಲರಿ ಶಾಪ್ಗೆ ಕಣ್ಣು ಹಾಕಿದಂತಹ ಲಕ್ಷಾಂತರ ಮೌಲ್ಯದ ಒಡವೆ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಕದಿಮರ ಕೈಚಳಕ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಗಾದ್ರೆ ಚಡ್ಡಿಯ ಗ್ಯಾಂಗ್ನ ಅವನು ದೃಶ್ಯ ಹೇಗಿತ್ತು? ಸ್ಟೋರಿ ನೋಡಿ. ಬೆಳಗಾವಿಯಲ್ಲೂ ಚಡ್ಡಿ ಗ್ಯಾಂಗ್ ಆಕ್ಟಿವ್.
ಚಿನ್ನದಂಗಡಿಗೆ ಕನ್ನ, ಆಭರಣ ದೋಚಿ ಎಸ್ಕೇಪ್. ದಿನಾಂಕ 22 ಡಿಸೆಂಬರ್ 2025. ಸಮಯ ಮಧ್ಯರಾತ್ರಿ 3:22. ಮುಖಕ್ಕೆ ಮಾಸ್ಕ್ ಧರಿಸಿದ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಡುತ್ತೆ. ಆ ಕಡೆ ಈ ಕಡೆ ನೋಡಿ ಶಟರ್ ಬೀಗ ಒಡೆಯೋಕೆ ಮುಂದಾಗ್ತಾರೆ. ಮತ್ತೊಬ್ಬ ಸಿಸಿಟಿವಿಯನ್ನೇ ಉಡೇಸ್ ಮಾಡ್ತಾನೆ. ಆಭರಣದ ಅಂಗಡಿ ಬಾಗಿಲು ಮುರಿದು ಒಳ ನುಗ್ಗಿದವರು ಕೈಗೆ ಸಿಕ್ಕ ಒಡವೆಗಳನ್ನ ದೋಚಿ ಪರಾರಿಯಾಗ್ತಾರೆ. ಈ ಚಡ್ಡಿ ಗ್ಯಾಂಗ್ ಕರಾಮತ್ತು ತೋರಿಸಿದ್ದು ಬೆಳಗಾವಿಯಲ್ಲಿ. 8 ಜನರ ಚಡ್ಡಿ ಗ್ಯಾಂಗ್ ಸವದತ್ತಿಯ ಕಾಳಿಕಾ ಜ್ಯುವೆಲ್ಲರ್ಸ್ ನುಗ್ಗಿ ಆಭರಣಗಳನ್ನ ದೋಚಿದ್ದಾರೆ. ಸುರೇಶ್ ಬಡಿಗೇರ್ ಅನ್ನೋರಿಗೆ ಸೇರಿದ ಮಳಿಗೆಯಲ್ಲಿ 12 ಲಕ್ಷ ಮೌಲ್ಯದ ಆಭರಣ ಎಗರಿಸಿ ಪರಾರಿಯಾಗಿದ್ದಾರೆ. ಚಡ್ಡಿ ಗ್ಯಾಂಗ್ ಆಭರಣ ಕದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ಕುಂದಾನಗರಿಯಲ್ಲೂ ಚಡ್ಡಿ ಗ್ಯಾಂಗ್ ಹಾವಳಿ ದಾಳಿಯನ್ನು ಮಾಡ್ತಾ ಇದೆ. ಇನ್ನು ಜ್ಯುವೆಲ್ಲರಿ ಶಾಪ್ಗೆ ಕಣ್ಣು ಹಾಕಿದಂತಹ ಲಕ್ಷಾಂತರ ಮೌಲ್ಯದ ಒಡವೆ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಕದಿಮರ ಕೈಚಳಕ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಗಾದ್ರೆ ಚಡ್ಡಿಯ ಗ್ಯಾಂಗ್ನ ಅವನು ದೃಶ್ಯ ಹೇಗಿತ್ತು? ಸ್ಟೋರಿ ನೋಡಿ. ಬೆಳಗಾವಿಯಲ್ಲೂ ಚಡ್ಡಿ ಗ್ಯಾಂಗ್ ಆಕ್ಟಿವ್. ಚಿನ್ನದಂಗಡಿಗೆ ಕನ್ನ, ಆಭರಣ ದೋಚಿ ಎಸ್ಕೇಪ್. ದಿನಾಂಕ 22 ಡಿಸೆಂಬರ್ 2025. ಸಮಯ ಮಧ್ಯರಾತ್ರಿ 3:22. ಮುಖಕ್ಕೆ ಮಾಸ್ಕ್ ಧರಿಸಿದ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಡುತ್ತೆ. ಆ ಕಡೆ ಈ ಕಡೆ ನೋಡಿ ಶಟರ್ ಬೀಗ ಒಡೆಯೋಕೆ ಮುಂದಾಗ್ತಾರೆ. ಮತ್ತೊಬ್ಬ ಸಿಸಿಟಿವಿಯನ್ನೇ ಉಡೇಸ್ ಮಾಡ್ತಾನೆ. ಆಭರಣದ ಅಂಗಡಿ ಬಾಗಿಲು ಮುರಿದು ಒಳ ನುಗ್ಗಿದವರು ಕೈಗೆ ಸಿಕ್ಕ ಒಡವೆಗಳನ್ನ ದೋಚಿ ಪರಾರಿಯಾಗ್ತಾರೆ. ಈ ಚಡ್ಡಿ ಗ್ಯಾಂಗ್ ಕರಾಮತ್ತು ತೋರಿಸಿದ್ದು ಬೆಳಗಾವಿಯಲ್ಲಿ. 8 ಜನರ ಚಡ್ಡಿ ಗ್ಯಾಂಗ್ ಸವದತ್ತಿಯ ಕಾಳಿಕಾ ಜ್ಯುವೆಲ್ಲರ್ಸ್ ನುಗ್ಗಿ ಆಭರಣಗಳನ್ನ ದೋಚಿದ್ದಾರೆ. ಸುರೇಶ್ ಬಡಿಗೇರ್ ಅನ್ನೋರಿಗೆ ಸೇರಿದ ಮಳಿಗೆಯಲ್ಲಿ 12 ಲಕ್ಷ ಮೌಲ್ಯದ ಆಭರಣ ಎಗರಿಸಿ ಪರಾರಿಯಾಗಿದ್ದಾರೆ. ಚಡ್ಡಿ ಗ್ಯಾಂಗ್ ಆಭರಣ ಕದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.